ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರು, ಹೋರಾಟಗಾರರು, ಆಕೆ ಹಿರಿಯ ಕಾರ್ಯಕರ್ತರಾಗಿರುವಂಥ ಶ್ರೀ ಭೀಮಪ್ಪ ಗಡದವರು ಒಂದು ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಬರಬೇಕು. ಇವತ್ತೇನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನದ ಜೊತೆಗೆ ಪ್ರತ್ಯೇಕ ಸಚಿವಾಲಯದ ಘೋಷಣೆ ಮಾಡಿದರು. ಆ ಘೋಷಣೆ ಕಿತ್ತೂರು ಕರ್ನಾಟಕ ಭಾಗಕ್ಕೂ ಘೋಷಣೆ ಆಗಬೇಕು. ಅದ್ರ ಜೊತೆಗೆ ಬೆಳಗಾವಿನ ಎರಡನೇ ರಾಜಧಾನಿಯನ್ನಾಗಿ ಮಾಡೋ ಮುಖಾಂತರ ಗಡಿ ಸಮಸ್ಯೆ ಒಂದು ಶಾಶ್ವತ ಕೊನೆ ಹಾಡಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಜನರ ಬೇಡಿಕೆಗೆ ಪೂರಕವಾದಂಥ ಆಶೋತ್ತರಗಳಿಗೆ ಇವತ್ತು ಈಡೇರಿಕೆಯ ಒಂದು ಪರಿಪೂರ್ಣ ವಿಧಾಯತೆಯನ್ನು ಹೇಳಬೇಕಾಗೈತಿ. ಅಂಥ ಒಂದು ಸ್ಥಿತಿಯೊಳಗೆ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಬೇಡಿಕೆಗೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕು ಅನ್ನೋದಾಗಿದೆ. ಪ್ರಮುಖವಾಗಿ ಎಲ್ಲ ಒಂದು ಬೆಳಗಾವಿಯ ಸುವರ್ಣಸೌಧವನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡಬೇಕು, ಎರಡನೇ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಆಗಬೇಕು. ಅವೆರಡೂ ಆಯ್ತು ಅಂದರೆ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಬೆಳವಣಿಗೆಗೆ ಪೂರಕವಾದ ಚಾಲನೆ ತನ್ನಷ್ಟಕ್ಕೆ ತಾನು ತೊರೆದುಬಿಡ್ತಿರ್ತಾರೆ. ಇವತ್ತೇನು ಗಳಾದವರು ಅವನು ಘೋಷಣೆ ಮಾಡಿದರು, ಅದಕ್ಕೆ ಪೂರಕವಾಗಿ ಇದೇ ಮಂಗಳವಾರ ದಿನಾಂಕ 11 ನವೆಂಬರ್ 2025ರಂದು ಏನು ಸುವರ್ಣಸೌಧ ಸುವರ್ಣಸೌಧದ ಮುಂದೆ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಏನೊಂದು ದೊಡ್ಡ ಪ್ರಮಾಣದ ದತ್ತಿ ಸತ್ಯಾಗ್ರಹ ನಡೀತೈತಿ. ಆ ದತ್ತಿ ಸತ್ಯಾಗ್ರಹದೊಳಗೆ ಉತ್ತರ ಕರ್ನಾಟಕ ಬಗ್ಗೆ ಚಿಂತನೆ ಉಳ್ಳಂಥ ಎಲ್ಲ ವಿಚಾರವಂತರು, ಹೋರಾಟಗಾರರು, ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅದರ ಜೊತೆಗೆ ಕನ್ನಡ ಪರ ಸಂಘಟನೆಯವರು ಇರ್ಬೋದು, ರೈತ ಸಂಘಟನೆಯವರು ಇರ್ಬೋದು, ಅಥವಾ ಯಾವುದೇ ಸಾಮಾಜಿಕ ಸಂಘಟನೆ ಅವರೆಲ್ಲರೂ ಸಹಿತ ಅದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಈ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕು. ಇದು ಯಾರ ವೈಯಕ್ತಿಕ ಹೋರಾಟ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದ ಜನಪರ ನಿಲುವಿನ ಜನರ ಆಶೋತ್ತರಕ್ಕೆ ಪೂರಕವಾದಂಥ ಹೋರಾಟ ಐತಿ, ಪಕ್ಷಾತೀತ ಹೋರಾಟ ಐತಿ ಅನ್ನುವಂಥ ಮಾತನ್ನು ಹೇಳಿ ತಾವೆಲ್ಲರೂ ಸಹಿತ ಅದರಲ್ಲಿ ಪಾಲ್ಗೊಳ್ಳಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡ್ಕೊತೀವಿ. ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಮಂಜೂರಾತಿ ಕೂಡಲೇ ಪ್ರಾರಂಭಿಸಬೇಕು ಮತ್ತು ಈ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಗಳನ್ನ ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರ ಬೇಕಾದರೆ ನಾವು ಈಗಾಗಲೇ ಹೋರಾಟದ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಮೊದಲು. ಆದ್ದರಿಂದ ಈ ಕಿತ್ತೂರು ಉತ್ಸವದಲ್ಲಿ ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನೋ ಸ್ಪಂದಿಸಬಹುದು ಅಂತೇಳಿ ನಾವು ತಿಳ್ಕೊಂಡು ಅದನ್ನು ಹೋರಾಟವನ್ನು ಮುಂದೆ ಹಾಕಿದ್ದೀವಿ. ಆದರೆ ಈಗ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ಆದ್ದರಿಂದ ಈ 3 ಬೇಡಿಕೆಗಳ ಸಲುವಾಗಿ ದಿನಾಂಕ 11ನೇ ತಾರೀಕು ಸುವರ್ಣ ವಿಧಾನಸೌಧ ಬೆಳಗಾವಿ ಇದರ ಮುಂದೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಅದಲ್ಲದೆ ಈ ಭಾಗದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖ್ಯಸ್ಥರೊಂದಿಗೆ ಸೇರಿಕೊಂಡ ಅದರಲ್ಲಿ ಹಿರಿಯ ನ್ಯಾಯವಾದಿಗಳು ಮತ್ತು ಹೋರಾಟಗಾರರಂಥ ಧಾರವಾಡದ ಶ್ರೀ ಟಿ ಡಿ ಹಿರೇಮಠರವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಸರ್ಕಾರದ ಗಮನವನ್ನು ಸೆಳೆಯುವ ಸಲುವಾಗಿ, ಯಾಕಂದರೆ ಬರುವ ಇದರಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಆ ಚಳಿಗಾಲ ಅಧಿವೇಶನಕ್ಕೆ ಮುಂಚೆ ಈ 3 ಪ್ರಮುಖ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸದೇ ಇದ್ದಲ್ಲಿ ನಾವು ಅನಿವಾರ್ಯವಾಗಿ ಈ ಚಳಿಗಾಲ ಅಧಿವೇಶನ ಸಮಯದಲ್ಲಿ ಪ್ರತಿ ವರ್ಷದಂತೆಲ್ಲ ಪ್ರತಿ ವರ್ಷ ಸಾಂಕೇತಿಕ ಧರಣಿ ಮಾಡಿ ಒಂದು ಎಲ್ಲೋ ಕೌಂಟರ್ ಇದರ ಕುರ್ಚಿಗೆ ಎದ್ದು ಹೋಗಿದ್ದು ಅಂತ ಪೆಂಡಾಲ್ದಾಗ ಈ ಸತ್ಯ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡುವ ಚಿಂತನೆ ನಡೆಸಿದ್ದೀವಿ ಅಂತೇಳಿ ತಮಗೆ ಈ ಮೂಲಕ ಹೇಳಿ ಬಯಸ್ತಾ, ಆದ್ದರಿಂದ ಎಲ್ಲ ನನ್ನ ಅಭಿಮಾನಿಗಳಲ್ಲಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸುವಂಥ ಎಲ್ಲ ಈ ಉತ್ತರ ಕರ್ನಾಟಕ ಭಾಗದ ಜನರಲ್ಲಿ ನಾವು ಏನು ವಿನಂತಿ ಮಾಡ್ತಪ್ಪ ಅಂದರೆ, ಬರುವ 11ನೇ ತಾರೀಕು ದಿವಸ ಮಂಗಳವಾರ ತಾವೆಲ್ಲರೂ ಸರಿಯಾಗಿ 11 ಗಂಟೆಗೆ ಈ ಸುವರ್ಣ ವಿಧಾನಸೌಧ ಬೆಳಗಾವಿ ಹತ್ತಿರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೊಂದು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಂತೇಳಿ ತಮ್ಮಲ್ಲೆಲ್ಲ ಈ ಮೂಲಕ ಕೇಳ್ಕೊಂಡು ಆವತ್ತಿನ ದಿವಸ ಸಾಂಕೇತಿಕ ಧರಣಿ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಆದ್ದರಿಂದ ದಯವಿಟ್ಟು ತಾವು ಎಲ್ಲ ಹೋರಾಟಗಾರರು, ಬೆಂಬಲಿಗರು ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮ ಭೀಮಪ್ಪ ಗಡ, ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ.